ಹಾಯ್ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾರಾಯಣಪ್ಪ ಆ್ಯಂಡ್ ಸನ್ಸ್ ಶಿವಮೊಗ್ಗದಲ್ಲಿ 70 ವರ್ಷಗಳಿಂದ ಬಿಡಿ ಭಾಗಗಳು ಮತ್ತು ಟೈಲರಿಂಗ್ ಮಿಷಿನ್ನ ಪ್ರತಿಯೊಂದು ಒಳ್ಳೊಳ್ಳೆ ಮಿಷಿನ್ಸ್ ಇವ್ರ ಹತ್ರ ಸಿಗುತ್ತೆ. ತುಂಬ ಚೆನ್ನಾಗಿದೆ ಅಂಗಡಿ. ನಾನಿಲ್ಲಿ ಇವತ್ತು ಬಂದಿರೋದು ನನಗೆ ಒಂದು ಗಾರ್ಮೆಂಟ್ಸ್ಗೆ ಯೂಸ್ ಆಗೋಂಥ ಮಿಷಿನ್, ಅಂದರೆ ಹೈ ಸ್ಪೀಡ್ ಮತ್ತು ತುಂಬ ಹೆವಿ ಕೆಲಸ ಮಾಡುತ್ತೆ, ತುಂಬ ಫಾಸ್ಟ್ ಕೆಲಸ ಮಾಡುತ್ತೆ. ಆ ಥರ ರಿವ್ಯೂ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ಮಿಷಿನ್ ತುಂಬ ಯೂಸ್ ಇದೆ ಟೈಲರ್ಸ್ಗೆ. ಆಯಿಲು ಫುಲ್ ಕಪ್ಪಾದಾಗ ಈ ನೆಟ್ ಲೂಸ್ ಮಾಡಿ ಅವಾಗ ಇದ್ದಿದ್ದು ಬಂದಿದ್ದು ಆಯಿಲ್ ಎಲ್ಲ ಇಲ್ಲಿ ಕೆಳಗೆ ಹೋಗ್ಬಿಡುತ್ತೆ. ಕೆಳಗಡೆ ಒಂದು ಬಾಟ್ಲಿ ಏನೋ ಇಟ್ಟು ಆ ಆಯಿಲ್ನ ತೆಗ್ದು ಬಿಸಾಕ್ಬಿಡಿ. ಮತ್ತೆ ನೆಟ್ ತೆಗಿಬೇಕಾದ ಸ್ಕ್ರೂ ಡ್ರೈವರ್ ಸಿಗತ್ತೆ, ಸ್ಕ್ರೂ ಡ್ರೈವರ್ ಇರುತ್ತೆ. ಈ ಸ್ಕ್ರೂ ಡ್ರೈವರ್ ತೆಗಿ. ಇಲ್ಲೊಂದ್ ಕಡೆ ಚಪ್ಪಟೆ ಇದೆ ಅಲ್ಲ, ಚಪ್ಪಟೆ ಇಲ್ಲೊಂದ್ ಕಡೆ ಚಪ್ಪಟೆ ಇದೆ. ಈ ಚಪ್ಪಟೆ ಸೇರಿಸಿ ಒಳಗೆ ನುಗ್ಸಿದೆ, ಒಳಗೆ ಹೋಗಿದೆ. ಆಮೇಲೆ ಇದನ್ನು ತೊಗೊಂಡ್ಬಂದು ಇದನ್ನೇ ಟೈಟ್ ಮಾಡಿ ಅಷ್ಟೇ, ಹೋಗಿ ಅಷ್ಟೇ. ಕೆಂಪಿಗೆ ಇದಕ್ಕೆ ಸೇರಿಸಿ, ಕೆಂಪಿಗೆ ದಾರ ಸುತ್ತಬೇಕಾರೆ ದಾರ ಇದಕ್ಕೆ ಹಾಕ್ತಾನೆ, ಹಿಂಗೆ ಹಾಕ್ತಿರಲ್ಲ. ಇಲ್ಲ ನೀವು ಉಲ್ಟಾ ಹಾಕಿದಾನೆ, ಅದೇ ಇಲ್ಲಿ ಸುತ್ಕೊಂಡ್ಬಿಡುತ್ತೆ. ಅಲ್ಲ, ನೀವು ಹಿಂಗೆ ಹಾಕಿದ್ರಲ್ವ ಈಗ ದಾರ, ಇಲ್ಲಿ ಲಾಕ್ ಮಾಡ್ತೀರಾ? ಲಾಕ್ ಮಾಡಿದ್ರೆ ಕೈಯಿಂದ ಇಟ್ಕೊಂಡ್ರು ಆಗುತ್ತೆ, ಕೈಯಿಂದ ಇಟ್ಕೊಂಡ್ರು ಆಗತ್ತೆ. ಇಲ್ಲಿಂದ ತಗೊಂಡ್ಬಂದು ಕೈಯಿಂದ ಇಟ್ಕೊಂಡ್ರೆ ಸಾಕು. ಅಲ್ಲ ಸರ್, ಈಗ ಇಲ್ಲಿ ಸುತ್ತಿದ್ರಲ್ಲ ನೀವು, ದಾರ ಇಲ್ಲಿ ಎಷ್ಟು ಸುತ್ತಾರೆ? ಅಲ್ಲೇ ಸುತ್ತದೇನಿಲ್ಲ ಮೇಡಮ್, ತಗೊಂಡೋಗೋದು ಅಷ್ಟೇ. ತೋರಿಸ್ತೀನಿ ನೋಡಿ, ಮತ್ತೆ ಅದೊಂದು ಕನ್ಫ್ಯೂಸ್. ಕೈಯಿಂದ ಹಿಂಗೆ ಸುತ್ಕೊಳ್ಳಿ ಒಂದು ಅವನ ಸುತ್ಕೊಂಡ್ಬಿಟ್ಟು ಒಂದು ಅವನ ಸುತ್ಕೊಡ್ರಿ, ಆಯ್ತಾ? ಆಮೇಲೆ ಬಾಬಿನ ಇದೆಯಲ್ಲ, ಈ ಮಕ್ಕ ಹಿಂಗೆ ಬರ್ಬೇಕು, ಹಿಂಗೆ ಬಂದು ಹಿಂಗೆ ಪ್ರೆಸ್ ಮಾಡಿ. ಆಮೇಲೆ ಜಸ್ಟ್ ಈ ರೀತಿ ತಗೊಳ್ರಿ, ಬಿಲ್ಲಾಳ ತಗೊಂಡು ಕೈಯಲ್ಲಿ ಹಿಂಗೆ ಇಟ್ಕೊಡ್ರಿ. ಇಟ್ಕೊಂಡು ಇದನ್ನ ಪ್ರೆಸ್ ಮಾಡ್ಕೊಡ್ರಿ. ಆವಾಗ ಇದು ರೊಟೇಷನ್ ಆಗುತ್ತೆ. ದಾರ ಹಂಗೆ ಇಟ್ಕೋಬೇಕು, ಒಟ್ಟು ಅದು ಇಟ್ಕೊಂಡ್ರೆ ಒಳ್ಳೇದು. ದಾರ ಫುಲ್ ಆಗಿದೆ. ಸರಿ ಸರಿ ಸರಿ, ಹಿಂಗೆ ಹಿಂಗೆ ಮಾಡಿದ್ರೆ ಸಾಕು. ಇನ್ನೊಂದ್ಸಲ ತೋರಿಸಿದ್ ಕರೆಕ್ಟ್ ಆಯ್ತು. ಈಗ ದಾರ ಯಾವ ಕಡೆ ಬರ್ಬೇಕಣ್ಣ? ಹಿಂಗೆ ಉಲ್ಟಾ ಹಾಕಿದ್ರೆ ಉಲ್ಟಾ. ಇಲ್ಲಿ ಏನ್ ಗಾಲಿ ಇದು, ಇಲ್ಲೆಲ್ಲಿ ತಿರುಗಿಸ್ಕೊಂಡಿದ್ವಿ ಕೆಳಗೆ ಥ್ರೆಡ್, ಕೆಳಗೆಲ್ಲ ಅದು ಹಂಗೆ ಹಾಕಿ. ಆಮೇಲೆ ಇದು ಪ್ರೆಸ್ ಮಾಡಿ, ಪ್ರೆಸ್ ಮಾಡಿದ ತಕ್ಷಣ ನೀವು ಈ ಥರ ನನಗೆ ನೋಡಿ ಈ ಥರ. ಆಮೇಲೆ ಎಲ್ಲ ಆದ್ಮೇಲೆ ಇದೇ ಥರ ಇದು ಆ ಕಡೆ ಮಾಡಿದ್ರೆ ನಿಮಗೆ ಬೇಕಾದ ಈ ಕಡೆ ಮಾಡ್ಕೊಂಡ್ರೆ, ಬೇಡ ಈ ಥರ ಮಾಡಿದ್ರೆ ಇದನ್ನ ತೆಗ್ಬಿಟ್ರೆ ಆಯ್ತಾ. ಮತ್ತೆ ಕ್ಲೋಸ್ ಮಾಡೋದು ಅದು. ಇದು ನಿಮಗೆ ಇದು ಕೊಡಿಯಲ್ಲ, ಕಟ್ ಮಾಡ್ಕೊಳಕ್ಕೆ ಕಟ್ ಮಾಡಿ. ಇದು ಬ್ಲೇಡ್ ಇದು. ಆಮೇಲೆ ಈ ಥರ ತಗೊಂಡು ಮಾಮೂಲಿ ಗೊತ್ತಿತ್ತಲ್ಲ, ಈ ಥರ ಹಾಕಿದ್ರೆ ಇವೆಲ್ಲ ಎಕ್ಸ್ಟ್ರಾ ಸ್ಪೇರ್ಸ್ ನಿಮ್ಮ ಹತ್ರನೇ ಸಿಗ್ತಾವಲ್ಲ, ಬಾಬಿನ ಸಿಗುತ್ತೆ. ಇಷ್ಟೇ, ಬಾಕಿ ಏನು ಇದರಲ್ಲಿ ಕಲಿಯೋದೇನಿಲ್ಲ. ನೀವು ಬಟ್ಟೆಯಲ್ಲಿ ಇದೊಂದು ಸ್ವಲ್ಪ ಏನೇ ಸಾಕು. ಕಲ್ತಿದ್ದೀವಿ ಹಿಡಿತೀವಿ. ಹಿಂಗಿರತ್ತಲ್ವ, ಬಾಬಿನ್ ಕೇಸ್ ಹಾಕೋದು ತೋರಿಸ್ಬಿಡ್ತೀನಿ. ಹಿಂಗಿರತ್ತೆ, ಸೂಜಿ ಮೇಲ್ ಮಾಡ್ಕೊಂಡು ಬಾಬಿನ್ ಕೇಸಿಗೆ ಈ ಥರ ಬಾಬಿನ್ ಕೇಸ್ ಲಾಚ್ ಇರುತ್ತೆ, ಈ ಥರ ಹೇಳ್ಕೊಂಡ್ರೆ ಈ ಥರ ಬಂದ್ಬಿಡತ್ತೆ ನಾವು. ಈ ಥರ ಇರುತ್ತೆ ಬಾಬಿನ್ ಕೇಸು. ಈ ಥರ ಹಿಂಗೆ ತಗೊಂಡು ಈ ಥರ ತಗೊಂಡು ಇಷ್ಟು ದಾರ ಬೇಕೇ ಬೇಕು ಹಾಕ್ತಾನೆ. ಆಮೇಲೆ ಇದು ಕಟಿಂಗ್ಸ್ ಇರುತ್ತೆ ಮೇಲ್ಗಡೆ, ಅದು ಮೇಲ್ಗಡೆನೆ ಹೋಗ್ಬೇಕು. ಹಿಂಗೆ ಇದು ಈ ಥರ ಇಟ್ಟರೆ ನಿಮ್ಗೆ ಏನಾದ್ರೆ ಟಕ್ ಅಂತ ಬರುತ್ತೆ ಸೌಂಡ್, ಅವಾಗ ಅದಕ್ಕೆ ಕೂತಿದೆ ಅಂತ ಲೆಕ್ಕ.
बोला कंचन तुम्ही ये नंबर बोला आपली त्यांची ना हां बोला बोला ನೋಡಿ ಆಮೇಲೆ ಕೆಳಗಿಂದ ಮೇಲೆ ತಗೊಳ್ಳಿ ಕೆಳಗಿಂದ ಮೇಲೆ ತಗೊಳ್ಳಿ ತಗೊಂಡು ಈ ಎರಡು ದಾರನು ಹಿಂಗಡೆ ಇಟ್ಕೊಂಡು ಮತ್ತೆ ಕೆಳಗೆ ಸ್ಟಾರ್ಟಿಂಗ್ ಹೊಲಿತಾನ ಸ್ಟಾರ್ಟಿಂಗ್ ಹೊಲಿತಾನೆ ಕೈಯಿಂದಾನೆ ಒಂದು ಹೊಲಿಗೆ ಹಾಕೊಂಡಾಗ ಕೈಯಿಂದಾನೆ ತಿಳಿಸ್ಕೊಡ್ರಿ ಕೈಯಿಂದ ಆಮೇಲೆ ಮೋಟ್ರಿಂದ ಕಳೆದ ಸುಮಾರು ಸೊಳ್ಳೆಗೆ ಇದು ರಫ್ ಮಾಡ್ಕೊಳೋದು ಆಮೇಲೆ ಕಾಲಿಂದ ನೀವು ಎತ್ಕೊಂಡ್ಬಿಟ್ಟು ಹಿಂಗೆ ತಿರ್ಸ್ಕೊಂಡ್ಬಿಟ್ರೆ ಇದು ಒಳ್ಳೆ ಸಣ್ಣದು ಪ್ರೆಸ್ಸಿಂಗ್ ಅಂತ ಇದೆ ಪ್ರೆಸ್ ಮಾಡಿಬಿಟ್ಟು ತಿರ್ಸಿದ್ರೆ ತಿರುಗಿ ಆಗ್ತದೆ ಇಲ್ಲ ಅಂತ 2:30ಗೆ ಇಡಬೇಕಲ್ಲ ಸರ್ ಮಾಮೂಲಿ 2:30 ಇಟ್ಕೊಡ್ರಿ 2:30 680 ನಿಮಗೆ ಒಂದು ಐಡಿಯಾ ಸಿಗ್ತಲ್ಲ ಈಸಿ ಇದೆ ಆಮಿಷಿನಷ್ಟು ಕಷ್ಟ ಏನಿಲ್ಲ ಇಲ್ಲ ಕಷ್ಟ ಏನಿಲ್ಲ ನಿಮಗೆ ಇದು ಸ್ವಲ್ಪ ಒಂದು ಇಲ್ಲ ಅಲ್ದೆ ಇಲ್ಲ ಸ್ಪೀಡ್ ಕಡಿಮೆ ಇಟ್ಕೊಂಡು ಅವ್ರು ಪ್ರಾಕ್ಟೀಸ್ ಮಾಡ್ಬೇಕು ಹೌದು ಸರಿ ಆಮೇಲೆ ನಿಮಗೆ ಇನ್ನೊಂದು ತೋರಿಸ್ತೀನಿ ಬಾಬಿ ಕ್ಯಾಸ್ ಅಂತ ತೋರಿಸ್ತೀನಿ ನಿಮ್ಮ ಮನೆಯರಂತರಿಗೆ ಫಾಸ್ಟ್ ಅವಳು ನೋಡಿ ಹೊಲಿಗೆನೂ ನೋಡ್ರಿ ಎಷ್ಟು ಭಯಂಕಿ ಬಿದ್ದಿದೆ ತುಪ್ಪ ಬಿದ್ದಿದೆ ಹೇಳು ಆಮೇಲೆ ಬಾಬಿ ತುಂಬೋದು ತೋರಿಸ್ಕೊಡ್ತೀನಿ ಮೈನ್ ಅದೇ ಬಾಬಿನ್ ತುಂಬೋದು ಮತ್ತೆ ಇನ್ನೇನು ನೋಡ ಇನ್ನೇನು ಹೇಳೋಣ ಅಂದ್ರೆ ನಾನು ಮತ್ತೆ ನೋಡಿ ಬಾಬಿ ತುಂಬ ಅಂತಾನ ಇದೆಲ್ಲ ತಗ್ಬಿಡಿ ಹಾಂ ಎಲ್ಲ ಹಾಂ ಇದೈತಲ್ಲ ಈ ಥರ ಈಗ ಹೌದಾ ನೋಡಿ ಈ ದಾರ ಅಲ್ಲಿಂದ ಹಿಂಗೆ ತಗೊಂಡು ಡಬಲ್ ಚೋಡಿ ಮಾಡಿಕೊಂಡು ಇಂಥ ಡಬಲ್ ಚೋಡಿ ಮಾಡಿಕೊಟ್ರೆ ಈ ಹುಲಿಗೆ ಒಲಿ ಹಿಂಗೆ ತಗೊಂಡು ಈ ಕಡೆ ಒಲಿ ಹಿಂಗೆ ತಗೊಂಡ್ರೆ ಒಳಗೆ ಓಕೆನಾ ಆಮೇಲೆ ಈ ಒಲಿಗೆ ಹಿಂಗೆ ತಗೊಂಡ್ರೆ ಆಮೇಲೆ ಇಲ್ಲೊಂದು 2 ಬಿಲ್ಲೆ ಇದಾವಲ್ಲ ಇದು ಈ ಬಿಲ್ಲೆ ಒಳಗೆ ಹೋಗ್ಬೇಕಿದೆ ಹಿಂಗೆ ಬಿಲ್ಲೆ ಒಳಗೆ ಹೋಗ್ಬೇಕು ಓಕೆನಾ ಆಮೇಲೆ ಇದಕ್ಕೆ ಬೇಕಾದ್ರೆ ತಗೊಂಡು ಇದಕ್ಕೆ ತಗೊಂಡು ಈ ಬಿಲ್ ಇಲ್ಲೂ ಒಂದು ಬಿಲ್ಲೆ ಇದೆ ಇದು ಈ ಬಿಲ್ಲೆನ ಹಿಂಗೆ ಒಳಗೆ ತೊಗೊಂಡ್ರಿ ಒಳಗೆ ತೊಗೊಂಡು ಒಂದು ರೌಂಡ್ ತೊಗೊಂಡು ಇಲ್ಲೊಂದು ಸ್ಪ್ರಿಂಗ್ ಬರುತ್ತೆ ಸ್ಪ್ರಿಂಗ್ ಒಳಗೆ ಹಿಂಗೆ ತೊಗೊಂಡು ಹಿಂಗೆ ತೊಗೊಂಡ್ರಿ ಆಮೇಲೆ ಇಲ್ಲಿ ಇಲ್ಲೊಂದು ಪಾಯಿಂಟ್ ಇದೆ ಇದೊಂದು ಪಾಯಿಂಟ್ ಇದೆ ಹಾಕೊಂಡ್ರೆ ಆಮೇಲೆ ಇದೆ ಹಿಂಗೆ ತೊಗೊಂಡು ಹಿಂಗೆ ಒಳಗೆ ತೊಗೊಂಡು ಸೂಜಿ ತೊಗೊಂಡ್ರೆ ಆಯ್ತು सूजी दाल ಹಾಕಿದ್ರೆ ಸರ್ ಅದು ಗೊತ್ತಾಯ್ತು ನನಗೀಗ ಬಸವ ಜಯಂತಿ ಅವತ್ತಿದ್ದ ಕಾರಣ ಮನೆಯಲ್ಲಿ ನಾವು ಹೋಳಿಗೆಯನ್ನು ಮಾಡಿದ್ದು ಮತ್ತು ಹೋಳಿಗೆ ಅಂದಮೇಲೆ ನಾವು ಅದಕ್ಕೆ ಜೊತೆಯಾಗಿ ಇವಾಗಿನ ಸೀಸನ್ ಮೇಯ್ನ್ ಅಂದರೆ ಸೀಕರಣೆಯನ್ನು ಮಾಡೋವಂಥದ್ದು ಮಾವಿನ ಹಣ್ಣಿನ ಸೀಕರಣೆನ ನಾವೆಲ್ಲ ಮಾಡೇ ಮಾಡ್ತೀವಲ್ವ ಹಾಗಾಗಿ ನಾನು ಸಹ ಮಾವಿನ ಹಣ್ಣನ್ನು ತರಿಸಿದ್ದೆ ಸುಮಾರು ತರಿಸಿದ್ವಿ ನಾವು 2 ದಿವಸ ಮುಂಚೆನೇ ತರಿಸಿದ್ವಿ
ಹಂಗಾಗಿ ನಾನು ಯಾವ ಥರ ಮಾಡೋದು, ಸೀಕರಣೆ ಎಷ್ಟು ಮಾಡಬೇಕು ಅಂದ್ಕೊಂಡೆ. ಮತ್ತು ನೋಡ್ಕೊಂಡೆ ಹಣ್ಣೆಲ್ಲ ಹೆಂಗಿದೆ, ಚೆನ್ನಾಗಿದೆಯಾ ಇಲ್ವಾ ಅಂತಂದೇಳಿ ಒಂದು ಸಲ. ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಸೀಕರಣೆ ಮಾಡಲಿಕ್ಕೆ. ಸ್ವಲ್ಪ ಮಾಗಿದ್ರೆ ಹಣ್ಣು, ಸ್ವಲ್ಪ ಕಾಯಿ ಥರ ಇದ್ದರೆ ಸೀಕರಣೆ ಚೆನ್ನಾಗಾಗೋದಿಲ್ಲ. ಹಾಗಾಗಿ ನಾನು ಮಿಷಿನ್ ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ. ನಿಜವಾಗ್ಲೂ ಟೈಲರ್ಸ್ಗಳಿಗೆ ತುಂಬ ಯೂಸ್ ಇದೆ. ನನಗೆ ಸ್ವಲ್ಪ ಸಮಯ, ನನಗೆ ಬಟ್ಟೆ ಹೊಲಿಬೇಕಾದ್ರೆ ಬೇಗ ಕೆಲಸಗಳು ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಮಿಷಿನನ್ನು ತೊಗೊಂಡೆ ಅಂತ ಹೇಳ್ಬೋದು. ತುಂಬ ಫಾಸ್ಟ್ ಕೆಲಸ ಆಗುತ್ತೆ, ಹಾಗಾಗಿ ಸಮಯ ನಮಗೆ ಉಳಿಯುತ್ತೆ, ಬೇರೆ ಕೆಲಸ ಮಾಡ್ಕೋಬೋದಲ್ವ. ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ನಿಮಗಿಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಬೇಕಾದರೆ ಸಾಧ್ಯವಾದರೆ ಹತ್ತಿರ ಇರೋರು ಶಿವಮೊಗ್ಗದಲ್ಲಿ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ ಅಂಗಡಿ, ಎಲ್ಲ ಸಹ ಬಿಡಿ ಭಾಗಗಳು ಸಿಗುತ್ತೆ ನಿಮಗೆ. ಯಾವುದೇ ರಿಪೇರಿ ಇದ್ದರೂ ಸಹ ನಿಮ್ಮ ಮಿಷಿನ್ ಅವರು ರೆಡಿ ಮಾಡಿಕೊಡ್ತಾರೆ. ನಿಮ್ಗೆ ಹೊಸ ಮಿಷಿನ್ ಬೇಕು ಅಂದರೆ ನಿಮ್ಗೆ ಯಾವ್ದು ಬೇಕೋ ತೊಗೋಬೋದು ನೀವಲ್ಲಿ. ಪ್ರತಿಯೊಂದು ಸಹ ನಾನು ಡರ್ಬಿಯಲ್ಲಿ ತೊಗೊಂಡಿದ್ದು. ಜಾಕು, ಝುಕಿ ಇವೆಲ್ಲ ಬೇರೆ ದೇಶದ ಮಾಡೆಲ್, ಹಾಗಾಗಿ ತುಂಬ ಅವು ಚೇಂಜ್ ಆಗ್ತಾ ಇರ್ತವೆ ಅವು ಮಾಡೋ ಅಂಥ ವಿಧಾನಗಳು. ಆದರೆ ಆ ಒಂದು ಭಾಗಗಳು ಸಿಗೋದು ಕಷ್ಟ, ಮತ್ತು ತುಂಬ ಲೇಟ್ ಆಗುತ್ತೆ ರೆಡಿ ಮಾಡಿಸೋದೆಲ್ಲ. ಡರ್ಬಿ ಆದರೆ ಇವರೇ ರೆಡಿ ಮಾಡಿಕೊಡ್ತಾರೆ. A to Z ಏನೇ ಪ್ರಾಬ್ಲಮ್ ಇದ್ದರೂ ಸಹ ಇವರು ಮಾಡಿಕೊಡ್ತಾರೆ. ಹಂಗಾಗಿ ತೊಗೊಂಡೆ. ವಿಡಿಯೋ ಇಷ್ಟವಾದರೆ ಲೈಕ್, ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ಧನ್ಯವಾದಗಳು ಅಂತ ಹೇಳ್ತೀನಿ. ನೀವೆಲ್ಲ ಈ ವಿಡಿಯೋ ನೋಡಿ ನಿಮಗೇನಾದರೂ ಸ್ವಲ್ಪ ಯೂಸ್ ಆಗಿದರೆ ಅಷ್ಟೇ ನನಗೆ ಖುಷಿ. ಖಂಡಿತ ಇವರನ್ನು ವಿಸಿಟ್ ಮಾಡ್ಬೋದು. ನಿಮಗೆ ಮಿಷಿನ್ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ ಅವ್ರ ಹತ್ರ. ನಿಮಗೆ ಪರ್ಫೆಕ್ಟ್ ಆದಂಥ ಮಿಷಿನನ್ನು ಕೊಡ್ತಾರೆ, ನಿಮಗೆಲ್ಲೂ ಮಿಸ್ಗೈಡ್ ಮಾಡೋದಿಲ್ಲ ಅವರು. ನಾನು ತುಂಬ ಸರ್ಚ್ ಮಾಡಿದೆ. ನನಗೆ ಜಾಕ್ ತೊಗೋಬೇಕಂತ ಇಷ್ಟ ಆಯಿತು, ಇಲ್ಲ ಝುಕ್ಕಿ ನೋಡಬೇಕು ಅಂತ ಇಷ್ಟ ಆಯಿತು. ಆದರೆ ಅದರಲ್ಲಿ ಮಾಡೆಲ್ಸು ತುಂಬ ಚೇಂಜ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಆದರೆ ಅವು ಏನಾದರೂ ಪ್ರಾಬ್ಲಮ್ ಆದರೆ ಅವುಗಳ ಪಾರ್ಟ್ಸ್ಗಳು ಸಿಗೋದು ತುಂಬ ಲೇಟ್ ಆಗುತ್ತೆ, ಅವೈಲೇಬಲ್ ಇರೋದಿಲ್ಲ. ಇದು ಡರ್ಬಿ ನಮ್ಮ ದೇಶದ್ದಾಗಿರೋದ್ರಿಂದ ನಮಗೆ ಪ್ರತಿಯೊಂದು ಸಹ ಇವರೇ ರೆಡಿ ಮಾಡಿಕೊಡ್ತಾರೆ. ಏನೇ ಪ್ರಾಬ್ಲಮ್ಸ್ ಇದ್ದರೂ ಸಹ ನಮಗೆ ಇವರೇ ರೆಡಿ ಮಾಡ್ತಾರೆ. ಲೋಕಲಲ್ಲಿ ನಮಗೆ ಅವೈಲೇಬಲ್ ಇರೋವಂಥ ಪಾರ್ಟ್ಸ್ ಇರೋವಂಥ ಮಿಷಿನ್ಸನ್ನೇ ನಾವು ತೊಗೋಬೇಕಾಗತ್ತೆ. ಹಾಗಾಗಿ ನಿಮಗೆ ವಿಡಿಯೋ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಧನ್ಯವಾದಗಳು ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.